ಹೇಳಿ ಸರ್, ಹೊಸತಡಕು ಹೇಗಿದೆ ವ್ಯಾಪಾರ ಅಂತ ಹೇಳಿ ಇವತ್ತು. ಇದು ಹೊಸತಡಕ್ ಬಂದು ಹೊಸ ಶುಭಾಶಯಗಳು ಬಂದಂಗೆ ಹೊಸ ದೇಶ ನಮ್ಮ ಕರ್ನಾಟಕ ಭಾರತ ಬಹಳ ಚೆನ್ನಾಗಿದೆ. ಒಳ್ಳೆ ಜನ ಇಲ್ಲಿ ನಾಗಶೆಟ್ಟಳ್ಳಿ ಏರಿಯಾ, ಸಂಜಯನಗರ ಎಲ್ಲ ಒಳ್ಳೆ ಏರಿಯಾ, ಒಳ್ಳೆ ವ್ಯಾಪಾರ. ಗುಣಸ್ಥರು ವ್ಯಾಪಾರ ಬಗ್ಗೆ ಯೋಚನೆ ಮಾಡ್ತಾರೆ, ಬಡವರು ಸೌಕರ್ಯ ನೋಡ್ತಾರೆ. ವ್ಯಾಪಾರ ಬಗ್ಗೆ ಮಾಂಸ ಏನ್ ರೇಟ್ ಜಾಸ್ತಿ, ಹಳ್ಳಿ ಕಡೆ ಮರಿ ಜಾಸ್ತಿ ರೇಟು, ಇಲ್ಲಿ ಗಂಟೆ ಆಗಲ್ಲ, ಚರ್ಬಿ ಬೇಡ ಅಂತಾರೆ, ಕೊಡ್ದಿರ ಇದು ಮರಿತಾರೆ ಜನ. ಎಷ್ಟಿದೆ ಮರಿಗೆಲ್ಲ ರೇಟ್ ಎಲ್ಲ ಹೆಂಗಿದೆ ಬೆಲೆ ಮರಿಗೆ? ಒಂದು 10 kg ಮರಿ 8,000, 10 kg ಬರೋಂಥ ಮಾಂಸ 8,000, 7,500. ಇಲ್ಲಿ 850-40 ರೂಪಾಯಿ. ಅದು ಚರ್ಬಿ ಬೇಡ, ಅದು ಬೇಡ ಅಂದ್ರೆ 700-800 ರೂಪಾಯಿ ಮೇಲೆ ನಮ್ಗೆ ಬೀಳ್ತದೆ. ಗಂಟಾದದೆ ಅಷ್ಟೇ, ಲಾಭ ಅಂತಿಲ್ಲ. ಹಳ್ಳಿ ಕಡೆ 10 kg ಬರಂಗಿದ್ರೆ 15 kg ಬರ್ತದೆ, 12 kg ಬರ್ತದೆ ಅಂತಾರೆ. ಅವ್ರಿಗೆ ಅಣ್ಣ ಅಪ್ಪ ಅಂದ್ರನಿಲ್ಲ, ಹೋಗ ನಾವು ಸಾಕಿರೋದ್ ನೀವು ಕೊಡಲ್ಲ ಅಂತಾರೆ, ಬೈತಾರೆ. ಅವ್ರ ಹತ್ರ ನಾವ್ ಏನ್ ಮಾತಾಡಕ್ಕಾಗಲ್ಲ. ಭಾರತ್ ಮಟನ್ ಅಂಗಡಿಗೆ ಎಲ್ರು ಕೂಡ ಬರ್ತಾರೆ, ಚೆನ್ನಾಗಿ ಸಿಗುತ್ತೆ, ಇಲ್ಲಿ ಕ್ಲೀನ್ ಇರುತ್ತೆ ಅನ್ನುವಂಥದ್ದು ಏನ್ ಹೇಳಿಕ್ ಬಯಸ್ತೀರಾ? ಅಭಿಮಾನ, ಅವರು ನಮ್ ಕರ್ನಾಟಕ ಬಗ್ಗೆ ಅಭಿಮಾನ ಅಷ್ಟೊಂದು. ಎಷ್ಟು ಮರಿಗಳನ್ನ ಇವತ್ತು ಕಟ್ ಮಾಡಿದಿರಾ? ಇವತ್ತು ಎಷ್ಟು ಕೆಜಿ ಹೋಗುತ್ತೆ ಅಂದಾಜು? ಇವತ್ತು ಯುಗಾದಿ ಹಬ್ಬದ ದಿವಸ ಒಂದು ಎಲ್ಲ ಸೇರಿಸಿ ಅಂಗಡಿದು ಒಂದು 1000 kg, ಬೇರೆದೆಲ್ಲ ಚೀಟಿ ಪಾಟಿ ಆಗಿರೋದೊಂದು 3,000 kg. ಅಷ್ಟೊಂದು ವ್ಯಾಪಾರ ಆಗುತ್ತೆ. ಸರ್, ಇವತ್ತು ಹೊಸತಡಕು ಎಲ್ಲರ ಮನೇಲೂ ಇವತ್ತು ಘಮ ಘಮ ಮಟನ್ ಚಿಕನ್ ಇಂದು ವಾಸನೆ ಬರ್ತದೆ. ಇವತ್ತು ಮಟನ್ ಅಂಗಡಿಗೆ ಬಂದಿದ್ದೀರಿ, ಏನ್ ಹೇಳ್ತೀರಾ? ಅದೇ ಖುಷಿ, ಹಬ್ಬ ಅಲ್ಲ, ಬರ್ಬೇಕು ತಗೊಂಡೋಗೋಣ ಅಂತ ಬಂದಿದ್ವಿ. ಓಕೆ, ಅಂದ್ರೆ ಹೊಸ ವರ್ಷ ಯುಗಾದಿ ಹಬ್ಬ ಆಚರಣೆ ಆದ ನಂತರದಲ್ಲಿ ಹೊಸತಡ್ಕೊ ಮಾಡುವಂತದ್ದು. ಯಾವ ರೀತಿಯ ಹೊಸತಡ್ಕೊ ಆಚರಣೆ ಮಾಡ್ತೀರಾ ನೀವು ಮನೇಲಿ? ಫುಲ್ಲು ಅದು ಹೇಳ್ಬಾರ್ದು. ಆಯ್ತು, ಸ್ವಲ್ಪ ಹೇಳ್ಕೊಳ್ಳಿ, ಯಾವ ರೀತಿಯಾಗಿ ಮಾಡ್ತೀರಾ, ಆಚರಣೆ ಮಾಡ್ತೀರಾ? ನಾನ್ ವೆಜ್ ಅಂದ್ಮೇಲೆ ಎಲ್ಲ ಇರ್ತತೆ. ಎಷ್ಟು ಕೆಜಿ ಮಟನ್ ತಗೊಂಡ್ ಹೋಗ್ತೀರಾ? ಮಟನ್ ಮಾತ್ರನಾ, ಚಿಕನ್ ಫಿಶ್ ಅಂತ ತಗೊಂಡ್ ಹೋಗ್ತಿದ್ರೆ ಹೇಗೆ? ಓನ್ಲಿ ಮಟನ್, ತಲೆ ಮಾಂಸ. ಎಷ್ಟು ಕೆಜಿ ಮಟನ್ ತಗೊಂಡ್ ಹೋಗ್ತೀರಿ? ಸುಮಾರು ಒಂದು 3 ಕಿಲೋ, ಒಂದು ತಲೆ. ಹೇಗಿದೆ ಬೆಲೆ ಎಲ್ಲ ಹೇಗಿದೆ? ಹೊಸತಡ್ಕೊ ಅಂತ ಹೇಳಿದಾಗ ದುಬಾರಿ ಆಗಿರುತ್ತೆ. ಕಸ್ಟಮರು ಇದು ನಾವು ರೆಗ್ಯುಲರ್ ಶಾಪ್, ಇದು ನಾವು ಇಲ್ಲೇ ಬರೋದು. ನಾವು ಬೇರೆ ಕಡೆ ಎಲ್ಲ ಇಲ್ಲಿ ಹೋಗಲ್ಲ. ನಾವು ಬಂದಿರೋದು ಈಗ ಆರ್.ಟಿ. ನಗರದಿಂದ ಬಂದಿದ್ದು. ಆರ್.ಟಿ. ನಗರದಿಂದ ಎಷ್ಟು ದೂರ ಆಗುತ್ತೆ? ಆರ್.ಟಿ. ನಗರದಿಂದ ಇಲ್ಲಿಗೆ ಒಂದು 5 ಕಿಲೋಮೀಟರ್ಸ್. 5 ಕಿಲೋಮೀಟರ್ ಇಲ್ಲೇ ಯಾಕೆ ಬಂದ್ರಿ? ಏನ್ ವಿಶೇಷತೆ ಇಲ್ಲಿ? ಅಂದ್ರೆ ನಮ್ಮ ಚಿಕ್ಕಪ್ಪ ಇಂದಲೂ ನಮ್ಮ ತಂದೆಯಿಂದಲೂ ಇಲ್ಲಿ ನಾವು ಪರಿಚಯ. ಈಗ ಅವ್ರು ಹೋದ್ಮೇಲೆ ನಾವು ಮಕ್ಕಳು ಬರ್ತೀವಿ. ಹೇಗಿದೆ ಅಂತ ರೇಟು ಕೇಳಿದ್ರಾ? ಚಲೋ ಇದೆ. ಇದೇ ರೇಟ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತೆ, 1800. ಹೌದು, ಇವತ್ತೊಂದು ಸ್ವಲ್ಪ ಜಾಸ್ತಿ ಇರ್ತದೆ. ಕೊನೆಯದಾಗಿ ಹೊಸತಡಕಿಗೆ ಏನ್ ಹೇಳಿಕ್ ಬಯಸ್ತೀರಾ ಎಲ್ಲರಿಗೂ ಒಳ್ಳೇದಾಗ್ಲಿ, ಚಲೋ ಊಟ ಮಾಡಿ ಎಂಜಾಯ್ ಮಾಡಿ, ಜಾಲಿ. ಇದಿಷ್ಟು ಗ್ರಾಹಕರು ಹೇಳುವಂಥದ್ದು. ಅಂದ್ರೆ ಎಂಜಾಯ್ ಮಾಡಿ, ಹೊಸತೊಡಕು ಹಬ್ಬವನ್ನ ಎಲ್ಲರೂ ಖುಷಿಯಾಗಿ ಆಚರಣೆ ಮಾಡಿ ಅನ್ನುವಂಥ ಮಾತು. ಹಾಗೆ ಸುಮಾರು 5 ಕಿಲೋಮೀಟರ್ ಇಂದನೂ ಕೂಡ ನಾವು ಈ ಒಂದು ಭಾರತ್ ಮಟನ್ ಸ್ಟಾಲಿಗೆ ನಾವು ಬರ್ತಾ ಇದ್ದೀವಿ. ಇಲ್ಲಿ ರುಚಿ ಹಾಗೂ ಬೆಲೆಯಲ್ಲೂ ಎಲ್ಲದರೂ ಕೂಡ ಉತ್ತಮವಾಗಿರುತ್ತೆ ಅನ್ನುವಂತಹ ಮಾತನ್ನ ಮಟನ್ ಸ್ಟಾಲ್ಗೆ ಬಂದಂತಹ ಗ್ರಾಹಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.